ಹಲೋ ಫ್ರೆಂಡ್ಸ್, ಬನ್ನಿ ಮೇಥಿ ಮಟರ್ ಪನ್ನೀರ್ ಕರಿ ಮಾಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳಿ. ಈರುಳ್ಳಿ, ಗೋಡಂಬಿ, ಹಸಿಮೆಣಸಿನ್ಕಾಯಿ, ಪನ್ನೀರು, ಮೊಸರು, ಮೆಂತ್ಯ ಸೊಪ್ಪು, ಬಟಾಣಿ ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಪನ್ನೀರನ್ನ ಒಂದು ಪ್ಯಾಕೆಟಷ್ಟು ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡ್ಬಿಡೋಣ. ನೋಡಿ, ಈ ಥರ ಬ್ರೌನ್ ಕಲರ್ ಬಂದಮೇಲೆ ತೆಗೆದೊಂದು ಸೈಡಿಗೆ ಇಟ್ಕೊಂಡ್ಬಿಡೋಣ. ಇದೇ ಬಾಂಡ್ಲಿಯಲ್ಲಿ ಎಣ್ಣೆ ಇನ್ನೂ ಮಿಕ್ಕಿದೆ, ಅದರಲ್ಲೇ ಈ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ 2 ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಆಮೇಲೆ ಕಟ್ ಮಾಡಿರೋ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂದು 20 ಗೋಡಂಬಿ ಹಾಕ್ಕೊಂಡಿದ್ದೀನಿ. 20ರಷ್ಟು ಗೋಡಂಬಿ, ಕರಿಮೆಣಸು, 1 ಸ್ಪೂನಷ್ಟು ಕರಿಮೆಣಸು ಫ್ರೈ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಡೋಣ. ಅದನ್ನು ಅದೇ ಕಡಾಯಲ್ಲಿ ಮತ್ತೆ ಈರುಳ್ಳಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ 2, ಮೆಂತ್ಯ ಸೊಪ್ಪು 1 ಕಟ್ಟಷ್ಟು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಕಪ್ಪಷ್ಟು ಬಟಾಣಿ. ನೋಡಿ, ಇಷ್ಟು ಬಟಾಣಿ ಬಿಸಿಲಿಗೆ ಸ್ವಲ್ಪ ಮೊಳಕೆ ಬಂದುಬಿಟ್ಟಿದೆ ಅಷ್ಟೇ, ಎಲ್ಲ ಚೆನ್ನಾಗೇ ಇದೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿ, ಗೋಡಂಬಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ, ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟ್ನ ಈ ಬಟಾಣಿಗೆ ಹಾಕ್ಬಿಡೋಣ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನಿವತ್ತು ಸ್ಟಫ್ ಪೂರಿ ಮಾಡ್ತಾಯಿದ್ದೀನಿ, ಅದಕ್ಕೆ ಗ್ರೇವಿ ಮಾಡಿದ್ದೀನಿ. ಗಟ್ಟಿ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಗಟ್ಟಿ ಅಂತ. ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು. ತುಂಬ ತೆಳ್ಳನೂ ಬೇಡ, ತುಂಬ ಗಟ್ಟಿನೂ ಬೇಡ. ಪೂರಿ ನಂಚ್ಕೊಳ್ಳೋಕೆ ಎಷ್ಟು ಅದ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇದಕ್ಕೆ 1 ಕಪ್ಪಷ್ಟು ಗಟ್ಟಿ ಮೊಸರು ಹಾಕಿ ಫ್ರೆಂಡ್ಸ್, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಬಿಡೋಣ. ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರನ್ನ ಈಗ ಮಿಕ್ಸ್ ಮಾಡಿಬಿಡೋಣ. ಪನ್ನೀರ್ ಹಾಕಿದ್ಮೇಲೆ ತುಂಬ ಹೊತ್ತು ಬೇಯೋದು ಬೇಡ, 1-2 ನಿಮಿಷ ಉಪ್ಪು ಖಾರ ಮಿಕ್ಸ್ ಆಗೋಷ್ಟು ನೋಡಿ ಇಷ್ಟೇ. ಆಫ್ ಮಾಡಿಬಿಡಿ. ಆಫ್ ಮಾಡಿ ಲಿಡ್ ಮುಚ್ಚಿಟ್ಬಿಡಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್ಸ್ ಇಲ್ಲಿ ಡೆಕೋರೇಷನ್ ಮಾಡ್ಕೊಳ್ಳೋಣ. ತುಂಬ ಬೇಯೋದು ಬೇಡ, ಪನ್ನೀರ್ ಹಾಕಿದ್ಮೇಲೆ ಸಾಕು. 1-2 ನಿಮಿಷ ಉಪ್ಪು ಖಾರ ಮಿಕ್ಸ್ ಆಗೋವಷ್ಟು ಬೆಂದರೆ ಸಾಕು. ಆಲ್ರೆಡಿ ಮೊದಲೇ ಫ್ರೈ ಆಗಿರುತ್ತಲ್ವ ಪನ್ನೀರು. ನೋಡಿ, ರೆಡಿ ಆಯಿತು. ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಇದಕ್ಕೆ ಫ್ರೆಶ್ ಕ್ರೀಮು, ಈರುಳ್ಳಿ, ಸ್ಪ್ರಿಂಗ್ ಆನಿಯನ್ಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಪೂರಿಗೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ. ಮೇಥಿ ಮಟರ್ ಪನ್ನೀರ್ ಕರಿ ರೆಡಿ. ಬನ್ನಿ ಟೇಸ್ಟ್ ಮಾಡೋಣ.